ಡ್ಯಾಡ್ಸ್ ರೋಡ್ ಅಂತ ಹೇಳಿ ಒಂದು ಆ್ಯಪ್. ಆ ಆ್ಯಪು ಅದರೊಳಗಡೆ ಸುಮಾರು ಮಾಹಿತಿ. ನೀವು ಅರ್ಜೆಂಟ್ ಎಲ್ಲೋ ಕಾರ್ ಪಾರ್ಕಿಂಗ್ ಮಾಡಿಬಿಟ್ಟು ಹೋಗ್ಬಿಟ್ಟಿದ್ದೀರಾ ಅಂದರೆ ಅಲ್ಲೇ ಪಕ್ಕದಲ್ಲಿದ್ದರೂ ನೀವು ನಮಗೆ ಸಿಗಲ್ಲ. ಆದರೆ ಅದಕ್ಕೆ ಒಂದು ನಿಮ್ಮ ಕಾರ್ಗೆ ಈ ರೀತಿಯಾದಂಥ ಒಂದು ಸ್ಟಿಕ್ಕರು ಅದಕ್ಕೆ ಅಂಟಿಸಿದ್ರೆ ಅಲ್ಲಿ ಹೋಗ್ತಿರೋರು ಯಾರು ಅರ್ಜೆಂಟ್ ಹಿಂದೆಗಡೆ ಆ್ಯಂಬುಲೆನ್ಸ್ ಬಂದು ನಿಂತಿದೆ, ನಿಮ್ಮ ಗಾಡಿ ತೆಗಿಯೋಕ್ಕಾಗ್ತಾ ಇಲ್ಲ ಅಂದಾಗ ಬರೀ ಇದ್ರ ಮೇಲೆ ಸ್ಕ್ಯಾನ್ ಮಾಡಿದ್ರೆ ಅದು ನಿಮಗೆ ಮೆಸೇಜ್ ಬರುತ್ತೆ ಮೊಬೈಲ್ಗೆ, ಬನ್ನಿ ಬೇಗ ತೆಗೀರಿ ಗಾಡಿನ ಅಂತ. ಹಾಗೆ ನಿಮ್ದು ಇನ್ಶೂರೆನ್ಸು, ಲೈಸೆನ್ಸು, RC ಇವೆಲ್ಲವನ್ನು ಇದು ಕೇಂದ್ರೀಕೃತವಾಗಿ ಇದು ಒಂದರಲ್ಲೇ ಇರ್ತದೆ. ನಿಮಗೆ ಪೊಲೀಸ್ನವ್ರು ಅಡ್ಡ ಹೊಡೆದಾಗ ಹುಡ್ಕಾಡ್ಬೇಕಾಗಿಲ್ಲ ಗಾಡಿನಲ್ಲಿ ಇನ್ಶೂರೆನ್ಸ್ ಎಲ್ಲಿಟ್ರಿ ಇದೆಲ್ಲಿಟ್ರಿ ಅಂತ. ಪೂರ್ತಿಯಾಗಿ ಅವರು ಇದನ್ನು ಸ್ಕ್ಯಾನ್ ಮಾಡಿಕೊಂಡ್ರೆ ಅವ್ರಿಗೆ ತೋರಿಸುತ್ತೆ ನಿಮ್ಮದೆಲ್ಲ ದಾಖಲೆ ಇದೆ ಅಂತ ಹೇಳಿ. ಅಕಸ್ಮಾತ್ ನಿಮ್ಮ ಬ್ಲಡ್ಡು ಎಲ್ಲೋ ಆಕ್ಸಿಡೆಂಟ್ ಆಗಿಬಿಟ್ಟಿದೆ, ಇದಕ್ಕೆ ಸ್ಕ್ಯಾನ್ ಮಾಡಿದ್ರೆ ನಿಮ್ಮ ಬ್ಲಡ್ ಬ್ಯಾಂಕಿಗೆ ಹೇಳ್ತದೆ ಅದು ಇಂಥ ಬ್ಲಡ್ ಗ್ರೂಪ್ ಬೇಕು ಅಂತ ಹೇಳಿ. ಹೀಗೆ ಅನೇಕ ವಿಧವಾಗಿರ್ತಕ್ಕಂಥ ಎಲ್ಲ ಸವಲತ್ತುಗಳು ಒಂದರಲ್ಲೇ ಸಿಗ್ತಕ್ಕಂಥದ್ದು ಡ್ಯಾಡ್ಸ್ ಆ್ಯಪ್ನಲ್ಲಿ. ಅದನ್ನು ನೀವು ಈ ಸ್ಟಿಕ್ಕರನ್ನು ನಿಮ್ಮ ಗಾಡಿಗೆ ಅಂಟಿಸಿದ್ದಾದರೆ ನಿಮಗೆ ಅದರಲ್ಲಿರ್ತಕ್ಕಂಥ ನಂಬರು ಸಹ ಅಕಸ್ಮಾತ್ ನಿಮಗೆ ಸ್ಕ್ಯಾನ್ ಆಗಲಿಲ್ಲ ಅಂದಾಗ ಇದರಲ್ಲೊಂದು ನಂಬರ್ ಇದೆ, ಅದಕ್ಕೆ ಫೋನ್ ಮಾಡಿದ್ರೆ ಅದು ಅವ್ರಿಗೆ ಮೆಸೇಜನ್ನು ತಿಳಿಸ್ತದೆ ಆ ನಂಬರ್ಗೆ. ಹಾಗೂ ನಿಮ್ಗೆ ಅಪಘಾತವಾಗೋಗಿದ್ದರೆ ಈ ನಂಬರ್ ಅಥವಾ ಇದನ್ನು ಸ್ಕ್ಯಾನ್ ಮಾಡಿದ್ರೆ ಇದರಲ್ಲಿ ನಿಮ್ಮ 2 ಮೊಬೈಲ್ ನಂಬರ್ ಹಾಕಿರಲಾಗ್ತದೆ. ಆ ನಂಬರ್ಗೆ ದೂರವಾಣಿ ಯಾರೋ ಸಾರ್ವಜನಿಕರು ಮಾಡ್ಬೋದು ನಿಮಗೆ. ಆ ರೀತಿಯಾದ ಎಲ್ಲ ಸವಲತ್ತುಗಳು ಒಂದೇ ಆ್ಯಪ್ನಲ್ಲಿದೆ. ಆ ಆ್ಯಪ್ ನಿಮ್ಮ ಮುಂದೆ ಬರ್ತಾ ಇದೆ. ನೀವು ಒಂದೊಂದಕ್ಕೆ ಒಂದೊಂದು ಆ್ಯಪ್ ಇಟ್ಕೊಳ್ಳೋಕೆ ಬದಲು ಎಲ್ಲ ಸೇರಿ ಒಂದೇ ಡ್ಯಾಡ್ಸ್ ರೋಡ್ ಅನ್ನೋ ಆ್ಯಪನ್ನು ಇಟ್ಕೋಬಹುದು. ಈಗ ನೀವು ಆಟೋದಲ್ಲಿದ್ದೀರಾ, ನಿಮ್ಮ ಮನೆಯವರು ಬೈಕ್ನಲ್ಲಿ ಬರ್ತಾ ಇದ್ದಾರೆ, ಅವರೆಲ್ಲಿದ್ದೀರ ನೀವೆಲ್ಲಿದ್ದೀರಾ ಗೊತ್ತಿಲ್ಲ. ಆದರೆ ಇದರಲ್ಲಿ ಶೇರ್ ಲೊಕೇಶನ್ ಅಂತ ಒಂದಿದೆ. ಅದನ್ನು ಶೇರ್ ಮಾಡಿಕೊಂಡ್ರೆ ಆಟೋನ ಎಲ್ಲಿದೆ ಅನ್ನೋದನ್ನು ನಾವು ಹುಡ್ಕೊಂಡು ಹೋಗ್ಬೋದು. ಅಥವಾ ನೀವು ಬೈಕಲ್ಲಿರೋರು ಆಟೋ ಹುಡುಕಬೇಕು ಅಂದರೆ ಆಟೋದಲ್ಲಿ ಕೂತಿರೋರು ಶೇರ್ ಲೊಕೇಶನ್ನ ಹಾಕ್ಕೊಂಡ್ರೆ ಬೈಕ್ ಹತ್ರ ಕರ್ಕೊಂಡೋಗ್ಬಿಡ್ತದೆ. ಹೀಗೆ ಅನೇಕ ಮಾದರಿಯ ಎಲ್ಲವನ್ನು ಒಂದೇ ಆ್ಯಪ್ನಲ್ಲಿ ತರ್ತಾ ಇರೋದು ಈ ದೇಶಕ್ಕೆ ಒಂದು ಹೊಸ ಆವಿಷ್ಕಾರ.